ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರಚಲಿತದ ಘಟನೆಗಳನ್ನು ನೋಡೋಣ ಬನ್ನಿ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಪ್ರತಿ ವರ್ಷ ಮೇ 1ನೇ ತಾರೀಕು ಆಚರಣೆ ಮಾಡಲಾಗಿತ್ತು. 2026ರ ಘೋಷಿತ ವಾಕ್ಯ ಏನಾಗಿತ್ತು ಅಥವಾ ಥೀಮ್ ಏನಾಗಿದೆ ಅಂದರೆ ಇಲ್ಲಿ ನೇರವಾದ ಒಂದು ಕ್ವಶನ್ ಆನ್ಸರ್ ಹೇಳಿಬಿಡ್ತೀನಿ. ಆರೋಗ್ಯಕರ ಮಾನಸಿಕ ಸಾಮಾಜಿಕ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳದೆ 2026ರ ಕಾರ್ಮಿಕ ದಿನಾಚರಣೆಯ ಘೋಷಿತ ವಾಕ್ಯವಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕುನಾರ ನದಿ ಯಾವ ಎರಡು ದೇಶಗಳ ಮಧ್ಯೆ ಕಂಡುಬರುತ್ತದಪ್ಪ ಅಂದರೆ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನದ ಮಧ್ಯೆ ಕಂಡುಬರುತ್ತದೆ ಕುನಾರ ನದಿ. ಸ್ಕೈ ರೂಟ್ ಏರೋಸ್ಪೇಸ್ ಜೂನ್ 2026ರಲ್ಲಿ ಉಡಾವಣೆ ಮಾಡಲಿರುವ ರಾಕೆಟ್ ಹೆಸರೇನಾಗಿದೆ ಅಂದರೆ ವಿಕ್ರಮ್ 1 ಸರಿಯಾಗಿರುತ್ತದೆ. 2026ರ ನಾಗರಿಕತಾ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಪರಿಚಯಿಸಲಾದ ಹೊಸ ಡಿಜಿಟಲ್ ನೋಂದಣಿ ವ್ಯವಸ್ಥೆ ಯಾವುದು ಅಂದರೆ EOCI ಎಂಬುದು ಸರಿಯಾಗಿರುತ್ತೆ ನೋಡಿ. ಭಾರತೀಯ ನೌಕಾಪಡೆಯ ಸೇರ್ಪಡೆ ಆದ 6ನೇ ನೀಲಗಿರಿ ವರ್ಗದ ಪ್ರಾಜೆಕ್ಟ್ 17A ಫ್ರಿಗೇಟ್ ಹೆಸರೇನು ಅಂದರೆ ಮಹೇಂದ್ರಗಿರಿ ಎಂಬುದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ರಮನ್ನ ಎಂಬ ಧಾರ್ಮಿಕ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ರಮನ್ನ ಎಂಬ ಧಾರ್ಮಿಕ ಹಬ್ಬವನ್ನು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಭಾರತವು ಯಾವ ದೇಶಕ್ಕೆ ವಿಪತ್ತು ನಿರ್ವಹಣೆಗೆ ಬಿಸ್ಮಾ ಕ್ಯೂಬ್ಗಳನ್ನು ಹಸ್ತಾಂತರ ಮಾಡಲಾಗಿದೆ ಅಂದರೆ ಶ್ರೀಲಂಕಾಕ್ಕೆ ಹಸ್ತಾಂತರ ಮಾಡಲಾಗಿದೆ ನೋಡಿ. ಬಿಸ್ಮಾ ಕ್ಯೂಬ್ಗಳನ್ನು ಹಸ್ತಾಂತರಿಸಲಾಗಿದೆ. ಪ್ರಧಾನಿ ಮೋದಿಯವರನ್ನು ಇತ್ತೀಚೆಗೆ ಯಾವ ಜಿಲ್ಲೆಗೆ ಗಂಗಾ ಎಕ್ಸ್ಪ್ರೆಸ್ ಅನ್ನು ಉದ್ಘಾಟಿಸಿದ್ದಾರೆ? ಹರ್ದೋಯಿ ಎಂಬ ಉತ್ತರ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ 2026ರಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಹೊಂದಿರುವ ದೇಶ ಯಾವುದು ಅಂದರೆ ಏಷ್ಯಾ ವಿಶ್ವವಿದ್ಯಾಲಯವು ಶ್ರೇಯಾಂಕದಲ್ಲಿ 2026ರಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಭಾರತ ದೇಶ. ಬರ್ಗಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂದರೆ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. RBI ನಗರ ಸಹಕಾರಿ ಬ್ಯಾಂಕ್ಗಳ ಬೆಂಬಲಿಸುವ ಪ್ರಾರಂಭಿಸಿದ ಮಿಷನ್ ಯಾವುದು ಅಂದರೆ ಮಿಷನ್ ಸಕ್ಷಮ ಸರಿಯಾಗಿರುತ್ತದೆ. ಪ್ರಗತಿ ಎಂಬ ಬಹುಪಕ್ಷೀಯ ಮಿಲಿಟರಿ ವ್ಯಾಯಾಮವು ಎಲ್ಲಿ ನಡೆಯಿತು ಅಂದರೆ ಉಮ್ರಾಯದಲ್ಲಿ ನಡೆಯಿತು. ಪೀಪಲ್ಸ್ ಚಾಯ್ಸ್ ಅವಾರ್ಡ್ 2026ರಲ್ಲಿ ವರ್ಷದ ಕ್ರೀಡಾಪಟು ಪ್ರಶಸ್ತಿ ಗೆದ್ದವರು ಯಾರು? ನೀರಜ್ ಚೋಪ್ರಾ ಅವರು ಪೀಪಲ್ ಚಾಯ್ಸ್ ಅವಾರ್ಡ್ 2026ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಭಾರತದಲ್ಲಿ ಮೊದಲ ಕಾರ್ಮಿಕರ ದಿನವನ್ನು ಯಾವ ನಗರದಲ್ಲಿ ಆಚರಿಸಲಾಯಿತು ಅಂದರೆ ಚೆನ್ನೈಯಲ್ಲಿ ಆಚರಣೆ ಮಾಡಲಾಗಿತ್ತು. ಟಾಟಾ AIA ಲೈಫ್ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ ಹೊಸ ಆರೋಗ್ಯ ವಿಮೆಯ ಯೋಜನೆ ಯಾವುದು ಅಂದರೆ ಶುಭಾ ಹೆಲ್ತ್ ಕ್ರಿಟಿ ಎಂಬುದು ಟಾಟಾ AI ಲೈಫ್ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ ಆರೋಗ್ಯ ವಿಮೆಯಾಗಿದೆ. ಡಯಾಫೆನ್ಸ್ ಮೌಲಿನಾ ನಾಗ್ ಎಂಬುದು ಯಾವ ಪ್ರಾಣಿಯ ಹೆಸರಿದೆ ಅಂದರೆ ಮಿಂಚು ಹುಳಕ್ಕೆ ಸೇರಿದೆ ನೋಡಿ. ಯಾವ ಅಂದರೆ ಕೀಟಕ್ಕೆ ಸೇರಿದೆ ಅಂದರೆ ಮಿಂಚು ಹುಳಕ್ಕೆ ಸೇರಿದ ಒಂದು ಡಯಾಫೆನ್ಸ್ ಮೌಲಿನ್ ನಾಗ್. ಕೇಂದ್ರ ಸರ್ಕಾರದ PM ಸ್ವನಿಧಿ ಯೋಜನೆ ಯಾರಿಗೆ ಸೌಲಭ್ಯವನ್ನು ನೀಡಲಿದೆ ಅಂದರೆ ಬೀದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರದ PM ಸ್ವನಿಧಿ ಯೋಜನೆ ಸೌಲಭ್ಯವನ್ನು ನೀಡಲಾಗಿದೆ. ಇತ್ತೀಚೆಗೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಜಸ್ಟಿಸ್ BVB ದಾಸ್ ಅವರು ನೇಮಕಗೊಂಡಿದ್ದಾರೆ. ಭಾರತದ ಮೊದಲ 3D ಫ್ಲೆಕ್ಸ್ ಅಕ್ಯೂಯಸ್ ಆಂಜಿಯೋಗ್ರಫಿ ಶಸ್ತ್ರಚಿಕಿತ್ಸೆ ಎಲ್ಲಿ ನಡೆಯಿತು? ಆರ್ಮಿ ಹಾಸ್ಪಿಟಲ್ ದೆಹಲಿ ಕಂಟೋನ್ಮೆಂಟ್ನಲ್ಲಿ ನಡೆದಿದೆ. 2025ರ ಏಷ್ಯನ್ ಯುವ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ 48 ಪದಕಗಳನ್ನು ಗೆದ್ದಿದೆ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ ಸಹ ಒತ್ತಿ ಅಂತ ಹೇಳುತ್ತಾ ನಿಮ್ಮೊಂದಿಗೆ ದಿನನಿತ್ಯ ಪ್ರಚಲಿತ ಘಟನೆಗಳು ಡಿಸ್ಕಸ್ ಮಾಡ್ತೀವಿ. ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನು ಫಾಲೋ ಮಾಡಿ ನಿಮ್ಮ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅಂತ ಹೇಳುತ್ತಾ ಮುಂದಿನಗಳಲ್ಲಿ ಚೆನ್ನಾಗಿ ಕ್ಲಾಸ್ ಮಾಡೋಣ. ಸಮಯದ ಅಭಾವಕ್ಕಾಗಿ ಸ್ವಲ್ಪ ತೊಂದರೆ ಉಂಟಾಗ್ತಿದೆ, ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಒಂದು ಒಳ್ಳೊಳ್ಳೆ ನೋಟಿಫಿಕೇಷನ್ ಇವೆ. ಆ ನೋಟಿಫಿಕೇಷನ್ ಕಡೆ ನಿಮ್ಮ ಸ್ಟಡಿ ಕಡೆ ಗಮನ ಕೊಡಿ, ಯಾವುದರ ಕಡೆ ಕಿವಿ ಕೊಡಬೇಡಿ ಅಂತ ಹೇಳುತ್ತಾ ಧನ್ಯವಾದಗಳು. ಮತ್ತೆ ಸಿಗೋಣ.